ಬೈಂದೂರಿನ ಯಡ್ತರೆ ನಾಕಟ್ಟೆ ಶ್ರೀ ಕೋಟಿ ಚಿನ್ನಯ್ಯ ಪಂಜುರ್ಲಿ ಗರಡಿಯಲ್ಲಿ ಪರಿವಾರ ಶಕ್ತಿಗಳ ನೂತನ ಶಿಲಾಮಯ ದೇಗುಲ ಸಮರ್ಪಣೆ ಮತ್ತು ಬ್ರಹ್ಮಕಲಶೋತ್ಸವ ಮೊದಲಾದ ಕಾರ್ಯಕ್ರಮಗಳು ಏಪ್ರಿಲ್ 22ರಿಂದ 29ರ ತನಕ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಚಪ್ಪರ ಮುಹೂರ್ತ ಕಾರ್ಯಕ್ರಮ ಆಗಮ ಪಂಡಿತರಾದ ಕೇಂಜ ಶ್ರೀಧರ ತಂತ್ರಿಗಳ ನೇತೃತ್ವದಲ್ಲಿ ನಿನ್ನೆ ನಡೆದಿದೆ. ಕಾರ್ಯಕ್ರಮದಲ್ಲಿ ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷ ಗಣೇಶ್ ಪೂಜಾರಿ, ಶಿರೂರು ಬಿಲ್ಲವ ಸಂಘದ ಅಧ್ಯಕ್ಷ ಚಿಕ್ಕು ಪೂಜಾರಿ, ಸ್ಥಳೀಯರು ಹಾಗೂ ಗಣ್ಯರು ಭಾಗಿಯಾಗಿದ್ದರು. ಈ ಒಂದು ಕ್ಷೇತ್ರಕ್ಕೆ ನಾವು ಸಹಕಾರ ಮಾಡಬೇಕೆನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ವಿಶೇಷವಾಗಿ ನಾವು ಒಂದು ವರ್ಷ ಇದನ್ನು ಮುಂದುವರಿಸುವಂಥ ಅವಕಾಶ ಆಯಿತು. ವಿಶೇಷವಾಗಿ ಇನ್ನು ಬರೀ 1 ತಿಂಗಳು ಅವಧಿ ನಮಗಿರುವಂಥದ್ದು. ಈ ಅವಧಿಯಲ್ಲಿ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೇಕು. ಇವತ್ತೇನು ತಾವೆಲ್ಲ ಅನೇಕ ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ದರೂ ಸಹ ಇಂಥ ಒಂದು ಪುಣ್ಯದ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕೆನ್ನುವ ನೆಲೆಯಲ್ಲಿ ತಾವೆಲ್ಲ ಬೆಳಿಗ್ಗೆ 9 ಗಂಟೆಗೆ ಬಂದು ಇಷ್ಟೊತ್ತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಉಪಸ್ಥಿತರಿದ್ರಿ. ಇವತ್ತು ಬಹುಶಃ ಇದು ನಾವು ಎಣಿಸ್ತಿಲ್ಲ ಈ ರೀತಿಯ ಒಂದು ಮಟ್ಟದಲ್ಲಿ ಇದಾಗತ್ತಂತೇಳಿ. ಬಹುಶಃ ಏನೋ ಆ ದೈವ ಸಂಕಲ್ಪ ಇರ್ಬೋದು, ದೇವರೇ ಮಾಡಿಸ್ಕೊಂಡಿರ್ಬೋದು. ಬಹುಶಃ ನೀವೆಲ್ಲ ಇಲ್ಲಿ ಬಂದು ಇಷ್ಟು ಸಹಕಾರ ನೋಡಿದರೆ ಇವತ್ತೇನೋ ಇದು ಒಂದು ಒಳ್ಳೆಯ ಕ್ಷೇತ್ರವಾಗಿ ಬಂದು ಬೆಳೀತದೆ. ಮತ್ತು ಯಾರೆಲ್ಲ ಇಂಥ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತಾರೆ ಬಹುಶಃ ಅವರಿಗೆ ದೇವರ ಒಂದು ಸಂಪೂರ್ಣವಾದ ಆಶೀರ್ವಾದ ಇರುತ್ತೆ. ಇವತ್ತು 1 ತಿಂಗಳ ಅವಧಿಯಲ್ಲಿ ತಮ್ಮೆಲ್ಲರ ಸಂಪೂರ್ಣವಾದ ಒಂದು ಸಹಕಾರ ಬೇಕಾಗುತ್ತೆ. ತಾವೆಲ್ಲರೂ ಸಹ ಇದು ಬಹುಶಃ ಕೋಟಿ ಚೆನ್ನಯ್ಯ ಪಂಜುರ್ಲಿ ಶ್ರೀ ಬ್ರಹ್ಮ ಬೈದರ್ಕಳ ಈ ಒಂದು ಸನ್ನಿಧಾನದಲ್ಲಿ ಬೇರೆ ಬೇರೆ ದೈವಗಳಿರುತ್ತೆ, ಶ್ರೀ ಬ್ರಹ್ಮ ಇರುತ್ತೆ. ಬಹುಶಃ ಎಲ್ಲರೂ ಸಹ ಇದು ನಂಬುವಂಥ ಒಂದು ಕ್ಷೇತ್ರ. ಹಾಗಾಗಿ ತಾವೆಲ್ಲರೂ ಸಹ ಈ ಕ್ಷೇತ್ರಕ್ಕೆ ಈ ಒಂದು ಏನು ನಮ್ಮ ಬ್ರಹ್ಮಕಲಶೋತ್ಸವ ಆಗುವ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಭಾಗಿತ್ವ ಬೇಕು ಮತ್ತು ತಮ್ಮ ನಾಯಕತ್ವ ಬೇಕು. ಆ ಧರ್ಮದ ಒಂದು ಶಕ್ತಿಗಳನ್ನು ಕೂಡ ನೀವು ಆರಾಧನೆ ಮಾಡಿಕೊಂಡು ಬರಬೇಕು ಎನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಅವರು ಹೋಗಿದ್ದಾರೆ. ಹೊಸ ದೇವಾಲಯಗಳ ನವನಿರ್ಮಾಣಕ್ಕಿಂತ ಹಳೆಯ ದೇವಾಲಯಗಳ ಪುನರ್ನವೀಕರಣ ಮಾಡಿದರೆ 100ರಷ್ಟು ಫಲಗಳು ಉಂಟು ಅಂತ ಹೇಳಿ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗಿರುವಾಗ ಈ ಪ್ರದೇಶದ ಸುಮಾರು ನಮ್ಮ ತುಳುನಾಡ ಪರಂಪರೆಯ 66ನೇ ಕೊನೆಯ ಗರಡಿಯಾದಂತಹ ಈ ಒಂದು ಕೋಟಿ ಚೆನ್ನಯ್ಯ ಪಂಜುರ್ಲಿಯ ಗರಡಿ ಏನೋ ಬಹಳ ಜೀರ್ಣಾವಸ್ಥೆಯಲ್ಲಿ ಇತ್ತು. ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಎಲ್ಲ ಭಗವದ್ಭಕ್ತರಿಗೆ, ಊರ ಗ್ರಾಮಸ್ಥರಿಗೆ, ಇದಕ್ಕೆ ಸಂಬಂಧಪಟ್ಟವರಿಗೆಲ್ಲ ದೇವರು ಸತ್ಪ್ರೇರಣೆ ಮಾಡಿದಂತೆ ಈ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಚಿಂತಿಸಿ ಇಲ್ಲಿ ಕಂಡುಬಂದಂತಹ ದೋಷಗಳಿಗೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಂಡು ನಾವು ಬಾಲಾಲಯದಲ್ಲಿ ಸರ್ವಶಕ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಶಿಲಾನ್ಯಾಸಪೂರ್ವಕ ನೂತನವಾದಂಥ ಗರ್ಭಗುಡಿಯನ್ನು ನವನಿರ್ಮಾಣ ಮಾಡಿ ನಾಡಿದ್ದು ಏಪ್ರಿಲ್ 22ರಿಂದ 29ರ ತನಕ ಈ ಕ್ಷೇತ್ರದಲ್ಲಿ ಬ್ರಹ್ಮಬೈದರ್ಕಳ ಪಂಜುರ್ಲಿ ಪರಿವಾರ ಶಕ್ತಿಗಳ ಪುನಃ ಪ್ರತಿಷ್ಠೆ, ಬ್ರಹ್ಮಕುಂಭಾಭಿಷೇಕ, ಅದೇ ರೀತಿ ಜಾತ್ರಾ ಮಹೋತ್ಸವ, ಪಂಜುರ್ಲಿ ಕೋಲ, ಒಂದು ಅನ್ನ ಸಂತರ್ಪಣೆಗಳು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸತ್ಕರ್ಮವನ್ನೆಲ್ಲ ಇಲ್ಲಿ ಆಡಳಿತ ಮಂಡಳಿಯವರ ಸಹಕಾರದಿಂದ ಮಾಡುವುದಂತೇಳಿ ಪ್ರವರ್ತಕ ಮಾಡಿ